ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ವೃಶ್ಚಿಕ ರಾಶಿಯ ಬಗೆಗಿನ ಫಲದ ಚಿಂತನೆಯನ್ನು ಮಾಡುವಾಗ ಕರ್ಮಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ, ಹಾಗೆ ತೃತೀಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಶನಿ ಪಂಚಮ ಭಾವದಲ್ಲಿ, ಹೀಗೆ ಏಕಾದಶದಲ್ಲಿ ಮಾಂದಿ, ಹಾಗೆ ಕರ್ಮದಲ್ಲಿ ಕೇತು, ಹೀಗಿದ್ದೆಲ್ಲ ಗ್ರಹಸ್ಥಿತಿಗಳು ತಮ್ಮ ರಾಶಿಚಕ್ರದಲ್ಲಿ ಇರುವಂತಹದ್ದು ವರ್ತಮಾನ ಕಾಲದಲ್ಲಿ ಪಂಚಮ ಶನಿಯ ಬಾಧೆ. ಅರ್ಥಾತ್ ಒಂದಷ್ಟು ಒಳ್ಳೆಯ ಕೆಲಸಗಳು, ಸಾಧನೆಯ ಚಿಂತನೆಗಳನ್ನು ಕೊಡ್ತಾ ಇರ್ತದೆ. ಆದರೆ ಅದಕ್ಕೆ ಅದೇ ಪ್ರಕಾರದಲ್ಲಿ ಪ್ರತಿಬಂಧಕಗಳು ಕೂಡ ಬರ್ತಾ ಇರ್ತದೆ. ಒಳ್ಳೆಯ ಕೆಲಸಗಳು ಕೆಲವೊಂದಿಷ್ಟು ಸಾಧ್ಯ ಆಗುತ್ತದೆ, ಆದರೆ ಚಿಂತನೆಗೆ ಬಂದಂತಹ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಪ್ರತಿಬಂಧಕಗಳು ಬರುವಂತಹದ್ದು. ಅಂದರೆ ಅದನ್ನು ಮುಂದುವರಿಸುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹದ್ದು. ಇದು ನಿಮ್ಮ ಅನುಭವದಲ್ಲಿರುವಂತಹ ವಿಷಯ. ಇದಕ್ಕೆ ಕಾರಣ ಏನು ಕೇಳಿದರೆ ಪಂಚಮ ಶನಿಯ ಪೀಡೆ ಅಥವಾ ಬಾಧೆ ಅಥವಾ ಪರಿಣಾಮ ಅಂತ ಇಟ್ಟುಕೊಳ್ಬಹುದು. ಇನ್ನು ಕರ್ಮಪತಿಯಾದಂಥವನು ಅಷ್ಟಮದಲ್ಲಿರುವಂತಹದ್ದು. ಕರ್ಮಕ್ಷೇತ್ರವು ಕೂಡ ಹಾಗೆ ತಾವು ಅಂದುಕೊಂಡಂತೆ ಮುನ್ನಡೆಯದೇ ಇರುವಂತಹದ್ದು. ತಾವು ಎಲ್ಲಿಯೋ ಒಂದು ಕಡೆಯಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದೀರಾ, ಆ ವಾತಾವರಣ ತಮಗೆ ಇಷ್ಟ ಆಗದೇ ಇರುವಂತಹ ಸ್ಥಿತಿ. ಅಥವಾ ತಾವೇನೋ ಒಂದು ಉದ್ಯಮವನ್ನ ಮಾಡ್ತಾ ಇರ್ತೀರೋ, ಆರಕ್ಕೇರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಹೇಳುವಂತಹ ಸ್ಥಿತಿ. ಹಾಗಾದರೆ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ಕ್ವಶ್ಚನ್ ಮಾರ್ಕ್ ಹೇಳುವಂತಹದ್ದು ಕಾಣ್ತದೆ. ಯಾವುದೋ ಒಂದು ಕೆಲಸ ಕಾರ್ಯಗಳನ್ನ ಕೈ ಇಟ್ಟಿದ್ದೀರಿ, ಹಿಂದೆ ಬರ್ಲಿಕ್ಕಾಗುವುದಿಲ್ಲ, ಮುಂದೆ ಹೋಗ್ತಾ ಇಲ್ಲ ಹೇಳುವಂತಹ ಅನುಭವಗಳು. ಇಂತಹ ಎಲ್ಲ ಸ್ಥಿತಿಗಳು ತಮ್ಮ ಅನುಭವದಲ್ಲಿ ಇರ್ತದೆ. ಸೊ ಜಾಸ್ತಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹದಕ್ಕೆ ಹೋಗಬೇಡಿ. ಇಷ್ಟೇ ಇರುವಂತಹದ್ದು ವಿಷಯ. ಗ್ರಹಗಳು ತಮ್ಮ ಪಾಲಿಗೆ ಶುಭ ಸ್ಥಿತಿಯ ಉಪಸ್ಥಿತಿಯಲ್ಲಿದ್ದು ಶುಭವನ್ನ ಕೊಡ್ತಾ ಇದ್ರೆ ಅದು ಶುಭ ಫಲವೇ ಆಗಿರ್ತದೆ. ಅಶುಭ ಸ್ಥಿತಿ ಅದು ಅಶುಭವೇ ಆಗಿರ್ತದೆ. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತಾ ರೇಖಾ ಪರಿಮಾಷ್ಟುಂ ನ ಶಕ್ಯತೆ. ನಮಗ ಆಯಾಯ ಫಲಗಳನ್ನ ಜೀವನದಲ್ಲಿ ಅನುಭವಿಸುವುದಕ್ಕೆ ಕೊಟ್ಟೇ ಕೊಡ್ತಾರೆ. ಆದರೆ ಅನುಭವಿಸುವ ಸಂದರ್ಭದಲ್ಲಿ ಎದುರಿಸುವಂತಹ ಶಕ್ತಿಗಾಗಿ ನಾವುಗಳು ಒಂದಷ್ಟು ಉಪಾಯಗಳನ್ನು ಕಂಡುಕೊಳ್ತೇವೆ. ಅದುವೇ ಪರಿಹಾರದ ಉಪಾಯ. ಇದನ್ನ ನಾವು ಮೊದಲು ಮನಸ್ಥಿತಿಯಲ್ಲಿ ಫಿಕ್ಸ್ ಮಾಡಿಕೊಳ್ಬೇಕಾದಂತಹ ಅಂಶ. ಹಾಗಾಗಿ ವೃತ್ತಿಯಲ್ಲಿ ಒಂದಷ್ಟು ತಾಪತ್ರಯಗಳು, ತೊಂದರೆಗಳಿದ್ದಾವೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪ್ರತಿಬಂಧಕಗಳಿದ್ದಾವೆ. ದೈಹಿಕವಾದಂತಹ ಆರೋಗ್ಯದ ಸ್ಥಿತಿಗೆ ಯಾವುದೇ ವಿಶೇಷವಾದಂತಹ ತೊಂದರೆಗಳಿಲ್ಲ. ಮಾನಸಿಕವಾದಂತಹ ಆರೋಗ್ಯ ಸ್ಥಿತಿ ಅಶಾಂತಿಯಿಂದ ಕೂಡಿರ್ತದೆ. ಹಾಗಾಗಿ ಅದು ಆರೋಗ್ಯ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ನಿಮ್ಮ ವಿಷಯ ಆಗಿರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ, ಅವರುಗಳಿಗೂ ಹಾಗೆ ವಿಶೇಷವಾದಂತಹ ಪ್ರಯತ್ನಗಳನ್ನು ಮಾಡ್ತಾರೆ, ಫಲಗಳು ಲಭ್ಯ ಇರೋದಿಲ್ಲ. ಮತ್ತೆ ಪ್ರಯತ್ನ ಮಾಡುವುದಕ್ಕೆ ಏಕಾಗ್ರತೆಯ ಕೊರತೆಗಳಾಗುವಂತಹದ್ದು, ಅಂತಂದ್ರೆ ಕಾನ್ಸಂಟ್ರೇಷನ್ನ ಪ್ರಾಬ್ಲಮ್ಗಳಾಗುವಂತಹದ್ದು. 10 ಮಾರ್ಕ್ ಬರಬೇಕು ಅಂತಂದ್ರೆ 50 ಮಾರ್ಕಿನಷ್ಟು ಓದಬೇಕಾದಂತಹ 50 ಮಾರ್ಕ್ ಬರುವಲ್ಲಿ ಏನು ಎಫರ್ಟ್ ಹಾಕ್ತೀರಿ ಅಷ್ಟು ಎಫರ್ಟ್ ಹಾಕಬೇಕಾದಂತಹ ಅವಶ್ಯಕತೆ. ಹೀಗಿದ್ದೆಲ್ಲ ಇರ್ತದೆ. ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಹೊಸ ಥರದ ಉದ್ಯೋಗದ ಯೋಜನೆಗಳನ್ನು ಹಾಕಬೇಡಿ. ಏನು ಮಾಡ್ತಾ ಇದ್ದೀರೋ ಅದನ್ನು ಮುಂದುವರಿಸಿಕೊಂಡು ಹೋಗುವುದರ ಬಗ್ಗೆ ಚಿಂತನೆಯನ್ನು ಮಾಡಿ ಬದಲಾವಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹೊಸತಾದಂತಹ ಸೇವಿಂಗ್ಸ್ ದಾರಿಗಳನ್ನು ಹುಡುಕ್ಲಿಕ್ಕೆ ಹೋಗಿ ಅಲ್ಲಿಯೋ ಎಡವಟ್ಟುಗಳನ್ನು ಮಾಡಿಕೊಳ್ಬೇಡಿ. ಹಣಕಾಸುಗಳನ್ನು ಸಾಲವಾಗಿ ಇನ್ನೊಬ್ಬರಿಗೆ ಕೊಡುವುದು ಅಥವಾ ಇನ್ನೊಬ್ಬರಿಂದ ಸಾಲವನ್ನು ಪಡೆಯುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲವೂ ಕೂಡ ಒಂದಷ್ಟು ಮಿಸ್ಕ್ಯಾಲ್ಕುಲೇಟ್ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಈ ಪಕ್ಷದಲ್ಲಿ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆದಷ್ಟು ಆಂಜನೇಯ ಪ್ರೀತಿಯ ಉಪಾಸನೆಯನ್ನ ಮಾಡಿ, ಹಾಗೆ ಸುಬ್ರಹ್ಮಣ್ಯ ದೇವರ ಉಪಾಸನೆಯನ್ನ ಮಾಡಿ. ಆಂಜನೇಯ ಪ್ರೀತಿಗಾಗಿ ಆಂಜನೇಯನ ಅಷ್ಟೋತ್ತರ ಶತನಾಮವೋ ಸಹಸ್ರನಾಮವೋ ಇತ್ಯಾದಿಗಳನ್ನು ಪ್ರತಿನಿತ್ಯ ಪಠನ ಮಾಡಿ, ಜೊತೆಯಲ್ಲಿ ಒಂದಷ್ಟು ಪ್ರಾಣಿಗಳಿಗೆ ಏನು ಆಹಾರಾದಿಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿ, ಇನ್ನು
ಏನು ಆಂಜನೇಯ ಸಂಬಂಧವಾದಂಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಯಥಾಶಕ್ತಿ ಸೇವೆ ಇದನ್ನು ಅರ್ಪಣೆ ಮಾಡಿ ಇದರಿಂದ ಒಂದಷ್ಟು ಮಾನಸಿಕವಾದಂತಹ ನೆಮ್ಮದಿ, ಆತ್ಮತೃಪ್ತಿ ಹೇಳುವಂಥದ್ದು ಖಂಡಿತ ತಮ್ಮ ಪಾಲಿಗೆ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.